ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ಗೆ ನಾನು ಆಸ್ ಯೂಶುವಲ್ 10 ನಂಬರ್ ಕ್ರೋಶಾ ನೀಡಲ್ನ ತಗೊಂಡಿದ್ದೀನಿ ಮತ್ತು 6 ಎಳೆ ದಾರನ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಸೀದಾ ಇಟ್ಕೊಂಡು ಆ ಗಂಟು ಏನು ಹಾಕಿರ್ತೀವಿ ದಾರಕ್ಕೆ ಅದು ಬಟ್ಟೆಯ ಹಿಂಭಾಗಕ್ಕೆ ಬರೋ ರೀತಿ ಈ ರೀತಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಅಲ್ಲಿ ಒಂದು ಲೂಪ್ ಆಗುತ್ತೆ, ಅದ್ರೊಳಗಿಂದ ದಾರನ ಎಳ್ಕೊಳ್ಬೇಕು. ಅಲ್ಲಿಗೆ ಒಂದು ಲಾಕ್ ಆಗುತ್ತೆ. ಅದಾದ ನಂತರ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟಾಗಿ ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಒಂದ್ಸಲ ಲಾಕ್ ಆಯ್ತು. ಈಗ ಮತ್ತೆ ಪಕ್ಕದಲ್ಲೇ ನೀಡಲ್ ಹಾಕ್ಬೇಕು. ನೋಡಿ, ಸೇಮ್ ಪಾಯಿಂಟಿಗೆ ಹಾಕ್ಬಾರ್ದು, ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ನ ಬಿಟ್ಟು ಲಾಕ್ ಮಾಡ್ಕೋಬೇಕು. ಈಗ ಮತ್ತೊಂದ್ಸಲ ಲಾಕ್. ಈ ರೀತಿಯಾಗಿ 4 ಚೈನ್ ಆದ್ಮೇಲೆ ಒಟ್ಟು 3 ಸಲ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ 4 ಚೈನ್ ಹಾಕ್ತೀವಲ್ಲ, 4 ಚೈನ್ ಹಾಕಿದ್ಮೇಲೆ ಒಟ್ಟು 4 ಸಿಂಗಲ್ ಕ್ರೋಶನ ಪಕ್ಕ ಪಕ್ಕ ಹಾಕೊಂಡು ಹೋಗ್ಬೇಕು. ನೋಡಿ, ಈ ರೀತಿಯಾಗಿ ಹಾಕೊಂಡಿದ ನಂತರ ಈಗ ಮತ್ತೆ 4 ಚೈನ್ ಹಾಕೊಳ್ತಾ ಇದ್ದೀನಿ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸೊ ತೀರಾ ಟೈಟು ಮಾಡಬಾರ್ದು ಅಥವಾ ಲೂಸು ಕೂಡ ಮಾಡ್ಕೊಳಕ್ ಹೋಗ್ಬಾರ್ದು. ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಈಗ ದಾರನ ಮೇಲೆ ಕೇಳ್ಕೊಂಡು ನಾನು ಮೀಡಿಯಂ ಸೈಜು ಅಂದರೆ ಸ್ಮಾಲ್ ಸೈಜ್ ಬೀಡ್ ಏನು ಬರುತ್ತೆ ಅದು ತೊಗೊಂಡಿದ್ದೀನಿ. ಮೀಡಿಯಂ ಸೈಜ್ ತೊಗೊಂಡ್ರು ಕೂಡ ತೊಂದರೆ ಇಲ್ಲ. ಸೊ ಈ ರೀತಿಯಾಗಿ 3 ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೀಡಿಯಂ ಸೈಜ್ ತೊಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ಡಿಸೈನು. ಈ ರೀತಿ 3 ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ದಾರನ ಸ್ವಲ್ಪ ಟೈಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಟೈಟ್ ಮಾಡ್ಕೊಂಡ್ರೆ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಬೀಡ್ ಕಾಣಿಸುತ್ತೆ ನಿಮಗೆ. ನೋಡಿ, ಈ ರೀತಿಯಾಗಿ. ಸೊ ಈಗ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಈ ಟ್ರಯಾಂಗಲ್ ಶೇಪಲ್ಲೇ ಬೀಡ್ ಇರಬೇಕು. ಆವಾಗ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಇಲ್ಲಿ ಎಕ್ಸ್ಟ್ರಾ 3 ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೀಡ್ ಹಾಕಿ 4 ಚೈನ್ ಹಾಕೊಂಡಿದ್ದೀನಿ. 4 ಚೈನ್ ಆದ್ಮೇಲೆ ಒಟ್ಟು 4 ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕಾಗುತ್ತೆ. 4 ಚೈನ್ ಆದ್ಮೇಲೆ 4 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಒಟ್ಟು. ಸೊ ಈಗ ಮತ್ತೆ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸೊ ಬೀಡ್ ಆದ್ಮೇಲೆ 3 ಟೈಮ್ಸ್ 4 ಚೈನ್ ಬರಬೇಕು, 2 ಟೈಮ್ಸ್ 4 ಸಿಂಗಲ್ ಕ್ರೋಶೆ ಬರ್ಬೇಕು. ನೋಡಿ, ಇಲ್ಲಿ 4 ಚೈನ್ ಆದ್ಮೇಲೆ ಮತ್ತೆ 4 ಸಿಂಗಲ್ ಕ್ರೋಶೆ ಹಾಕೊಳ್ತಾ ಇದ್ದೀನಿ. ಸೊ ಬೀಡ್ ಆದ್ಮೇಲೆ 4 ಚೈನ್ 4 ಸಿಂಗಲ್ ಕ್ರೋಶೆ, 4 ಚೈನ್ 4 ಸಿಂಗಲ್ ಕ್ರೋಶೆ, 4 ಚೈನ್ ಮತ್ತೆ ಬೀಡ್ ಹಾಕೋಬೇಕು. 4 ಚೈನು 4 ಸಿಂಗಲ್ ಕ್ರೋಶೆ, 4 ಚೈನ್ 4 ಸಿಂಗಲ್ ಕ್ರೋಶೆ, 4 ಚೈನ್. ಸೊ ಇದೇ ರೀತಿಯಾಗಿ ರಿಪೀಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 2 ಟೈಮ್ಸ್ 4 ಚೈನ್ ಹಾಕೊಳ್ತೀವಿ. ಬೀಡ್ ಆದ್ಮೇಲೆಲ್ಲ 3 ಟೈಮ್ಸ್ 4 ಚೈನ್ ಬರುತ್ತೆ, 2 ಟೈಮ್ಸ್ 4 ಸಿಂಗಲ್ ಕ್ರೋಶನ ಹಾಕೋಬೇಕಾಗತ್ತೆ ನಾವು. ಸೊ ಈಗ ಮತ್ತೆ ನಾನು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಿದ್ದೀನಿ. ಸೊ 3 ಬೀಡ್ನ ಇನ್ಸರ್ಟ್ ಮಾಡ್ತೀನಿ. 3 ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡ್ಕೊಂಡು ಸ್ವಲ್ಪ ದಾರನ ಟೈಟ್ ಮಾಡಿದ್ರೆ ನಿಮ್ಗೆ ಬೀಡ್ ಬಂದು ಟ್ರಯಾಂಗಲ್ ಶೇಪ್ ಬರುತ್ತೆ. ತೀರಾ ಟೈಟ್ ಆಗಿದ್ರೆ ಒಂಚೂರು ಈ ರೀತಿ ಸ್ವಲ್ಪ ಬೆರಳಲ್ಲಿ ಬೆಂಡ್ ಮಾಡ್ಕೊಳ್ಳಿ ಬೀಡ್ನ, ಅವಾಗ ಟ್ರಯಾಂಗಲ್ ಶೇಪ್ಗೆ ಬರುತ್ತೆ. ಸೊ ಈಗ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಈ ರೀತಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ನೋಡಿ, ಈ ರೀತಿ ಹಾಕೋಬೇಕು. ಫಸ್ಟ್ 4 ಚೈನ್ 4 ಸಿಂಗಲ್ ಕ್ರೋಶೆ, 4 ಚೈನ್ ಬೀಡ್ ಆದ್ಮೇಲೆ 4 ಚೈನು 4 ಸಿಂಗಲ್ ಕ್ರೋಶೆ, 4 ಚೈನ್ 4 ಸಿಂಗಲ್ ಕ್ರೋಶೆ, 4 ಚೈನ್ ಮತ್ತೆ ಬೀಡ್. ಇದೇ ರೀತಿಯಾಗಿ ರಿಪೀಟೆಡ್ ಆಗಿ ಹಾಕೊಂಡು ಹೋಗ್ಬೇಕು ಎಂಡಿಂಗ್ ವರೆಗೂ. ನೋಡಿ, ಲಾಸ್ಟ್ ತನಕ ಹಾಕಿದ್ದೀನಿ. ಕೊನೆಯಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಳ್ಳೋದಷ್ಟೇ. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಸೆಕೆಂಡ್ ಸ್ಟೆಪ್, ಲಾಸ್ಟ್ ಸ್ಟೆಪ್, ನಾನಿಲ್ಲಿ 6 ಎಳೆ ದಾರನೇ ತಗೊಂಡಿದ್ದೀನಿ. ಸೇಮ್ ಕಲರ್ ದಾರ 6 ಎಳೆ ದಾರ ಗಂಟು ಹಾಕೊಂಡಿದ್ದೆ ಆಲ್ರೆಡಿ. ಸ್ಟಾರ್ಟಿಂಗ್ ಬಟ್ಟೆಗೆ ಲಾಕ್ನ ಮಾಡ್ಕೊಳ್ತೀನಿ. ಸೊ ಬಟ್ಟೆಗೆ ಲಾಕ್ ಮಾಡ್ಕೊಂಡೆ. ಅದಾದ ನಂತರ ಫಸ್ಟ್ 4 ಚೈನ್ ಏನಿರುತ್ತೆ ಅದ್ರೊಳಗೆ ಒಂದ್ಸಲ ಸಿಂಗಲ್ ಕ್ರೋಶೆ, ಒಂದು ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಂಡೆ.
ಅದಾದ ನಂತರ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್ ಹಾಕೊಳ್ತೀನಿ. 4 ಚೈನ್ ಹಾಕಿ ಫಸ್ಟ್ ಸಿಂಗಲ್ ಕ್ರೋಶೆ ಏನ್ ಕಾಣಿಸುತ್ತೆ ಅದರ ಹೋಲ್ ಗ್ಯಾಪ್ಗೆ ಲಾಕ್ ನ ಮಾಡ್ಕೊಳ್ತೀನಿ. ಫಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಂಡು ಅದಾದ ನಂತರ ಮತ್ತೆ ಸೆಕೆಂಡ್ ಸಿಂಗಲ್ ಕ್ರೋಶೆ ಏನ್ ಕಾಣಿಸುತ್ತೆ ಅದ್ರ ಮೇಲೆ ಒಂದ್ಸಲ ಲಾಕ್, ಮತ್ತೆ ಥರ್ಡ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಫೋರ್ತ್ ಸಿಂಗಲ್ ಕ್ರೋಶೆಗೆ ಲಾಕ್. ಸೊ 4 ಸಿಂಗಲ್ ಕ್ರೋಶೆ ಆಯ್ತು. ಈಗ 4 ಚೈನ್ ಹಾಕೊಳ್ತೀನಿ ನೋಡಿ. 4 ಚೈನ್ ಹಾಕಿ ಅಲ್ಲಿ ಲಾಕ್ ಏನ್ ಕಾಣಿಸುತ್ತೆ, ಬೀಡ್ಗಿಂತ ಮುಂಚೆ ಲಾಕ್ ಏನ್ ಕಾಣಿಸುತ್ತೆ ಅದ್ರ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಬೀಡ್ನ ನೀವು ಬೆಂಡ್ ಮಾಡ್ಕೊಂಡ್ರು ತೊಂದ್ರೆ ಇಲ್ಲ. ಸೊ ಅಲ್ಲಿ ಲಾಕ್ ಆದ್ಮೇಲೆ ಇಲ್ಲಿಂದ ಈಗ ನಾನು 4 ಚೈನ್ ಹಾಕೊಳ್ತೀನಿ. ಸೊ ಬೇಕಿದಲ್ಲಿ 5 ಚೈನ್ ಕೂಡ ಹಾಕೋಬಹುದು, 4 ಅಥವಾ 5 ಚೈನ್ ಹಾಕೋಬಹುದು. ನಾನಿಲ್ಲಿ 4 ಚೈನ್ ಹಾಕಿ ಬೀಡ್ ಆದ್ಮೇಲೆ ಬಟ್ಟೆಗೆ ಏನ್ ಲಾಕ್ ಮಾಡಿರ್ತೀವಿ ಅದ್ರ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಬೀಡ್ ಆದ್ಮೇಲೆ ಲಾಕ್ ಏನಿರುತ್ತೆ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈಗ ಮತ್ತೆ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕಿ ಫಸ್ಟ್ ಸಿಂಗಲ್ ಕ್ರೋಶೆ ಏನಿರುತ್ತೆ ಅದ್ರ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್, ಮತ್ತೆ ಬಟ್ಟೆನ ತಿರುಗಿಸ್ಕೊಳ್ತೀನಿ. ಬಟ್ಟೆನ ತಿರ್ಗಿಸ್ಕೊಂಡಿದ ನಂತರ ಈ 4 ಚೈನ್ ಏನ್ ಹಾಕಿರ್ತೀವಿ ಅದರಲ್ಲಿ ನೋಡಿ ಆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಒಂದು ಸಿಂಗಲ್ ಕ್ರೋಶೆ ಆಗಿದ ನಂತರ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ತೀನಿ. ಸುತ್ಕೊಂಡು ಈ 4 ಚೈನ್ ಏನ್ ಹಾಕಿರ್ತೀವಲ್ವಾ ಬೀಡ್ ಹಿಂದೆ ಆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತರಬೇಕು. ಸೂಜಿ ಮೇಲೆ 4 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಕೊಂಡೆ, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ಅದಾದ ನಂತರ ಥರ್ಡ್ 2 ದಾರನ ಒಂದ್ ಮಾಡ್ಕೋಬೇಕು. ಒಂದು ಟ್ರಿಪಲ್ ಕ್ರೋಶೆ ಆಗುತ್ತೆ. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2ಕ್ಕೆ ಒಂದ್ ಮಾಡ್ಕೊಳ್ಳೋದು, 2ಕ್ಕೆ ಒಂದ್ ಮಾಡ್ಕೋಬೇಕು, ಮತ್ತೆ 2ಕ್ಕೆ ಒಂದ್ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶೆಗಳಾಗುತ್ತೆ. ಸೊ ಈ ರೀತಿಯಾಗಿ ಈ ಒಂದು 4 ಚೈನ್ ಗ್ಯಾಪ್ ಅಲ್ಲಿ ಟ್ರಿಪಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ಒಟ್ಟು 11 ಟ್ರಿಪಲ್ ಕ್ರೋಶೆ ಹಾಕೊಂಡಿದ್ದೀನಿ. ಸೊ 11 ಕರೆಕ್ಟ್ ಆಗಿ ಇಡ್ಸಿತ್ತು. ಸೊ ಜಾಸ್ತಿ ಮಾಡ್ಕೊಂಡ ನೆಕ್ಸ್ಟ್ ಸ್ಟೆಪ್ ನಾವು ಬೀಡ್ ಹಾಕೊಳ್ಳೋದ್ರಿಂದ ಜಾಗ ಬಂದು ಸಾಕಾಗೋದಿಲ್ಲ. ಹಾಗಾಗಿ 11 ಟ್ರಿಪಲ್ ಕ್ರೋಶೆ ಹಾಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಇಡ್ಸುತ್ತೆ. ಸೊ ಎಲ್ಲಾ ಟ್ರಿಪಲ್ ಕ್ರೋಶೆಗಳು ಒಂದೇ ಲೆಂತ್ ಅಲ್ಲಿ ಇರಬೇಕು. ಸೊ ಒಂದು ಉದ್ದ ಒಂದು ಗಿಡ್ಡ ಆ ರೀತಿ ಮಾಡ್ಕೊಳ್ಬಾರ್ದು. ನೋಡಿ ಈ ರೀತಿಯಾಗಿ ಟ್ರಿಪಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಬೇಗ ಆಗೋಗ್ಬಿಡುತ್ತೆ ಡಿಸೈನು. 2 ಸ್ಟೆಪ್ ಡಿಸೈನು ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ. ಯೂನಿಕ್ ಆಗಿದೆ ಡಿಸೈನು, ತುಂಬಾ ಸಿಂಪಲ್ ಆಗೂ ಇರುತ್ತೆ, ಸ್ವಲ್ಪ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ. ಸೊ ಈ ರೀತಿಯಾಗಿ ಇಲ್ಲಿ 11 ಟ್ರಿಪಲ್ ಕ್ರೋಶೆನ ಹಾಕೋಬೇಕು ನೋಡಿ. 11 ಟ್ರಿಪಲ್ ಕ್ರೋಶೆಗಳಾದ್ಮೇಲೆ 4 ಚೈನ್ ಏನಿರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅದಾದ ನಂತರ ಫಸ್ಟ್ ಸಿಂಗಲ್ ಕ್ರೋಶೆ ಹೋಲ್ ಏನಿದೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಅದಾದ ನಂತರ ಸೆಕೆಂಡ್ ಸಿಂಗಲ್ ಕ್ರೋಶೆ ಹೋಲ್ ಏನ್ ಕಾಣಿಸ್ತಾ ಇದೆ ಬ್ಯಾಕ್ ಸೈಡ್ ಇಂದ ನೀಟಾಗಿ ಕಾಣಿಸುತ್ತೆ. ಸೆಕೆಂಡ್ ಹೋಲ್ಗೆ ಒಂದು ಸಿಂಗಲ್ ಕ್ರೋಶೆ. ಫಸ್ಟ್ ಹೋಲ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ವಿ, ಸೆಕೆಂಡ್ ಹೋಲ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ವಿ. ಈಗ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಸೊ ನೋಡಿ ಈ ರೀತಿ ಡಿಸೈನ್ ನ ತಿರುಗಿಸ್ಕೊಳ್ಬೇಕಾಗತ್ತೆ. ಸೊ ತಿರುಗಿಸ್ಕೊಂಡು ದಾರನ ಮೇಲೆ ಕೇಳ್ಕೊಳ್ಬೇಕು. ಈಗ ದಾರನ ಮೇಲೆ ಕೇಳ್ಕೊಂಡು ಸ್ಮಾಲ್ ಸೈಜ್ ಬೀಡ್ ಏನ್ ಬರುತ್ತೆ ಅದನ್ನ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಸೊ ನೋಡಿ ಒಂದೇ ಸಲ 3 ಇಂದ 4 ಬೀಡ್ನ ತಗೊಂಡ್ರೆ ನಿಮ್ಗೆ ಟೈಮ್ ಸೇವ್ ಆಗುತ್ತೆ. ಸೊ ಒಂದೊಂದು ಬೀಡ್ ತಗೊಂಡ್ರೆ ತೊಂದರೆ ಇಲ್ಲ. ಸೊ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಂಡಿದ ನಂತರ ಫಸ್ಟ್ ಟ್ರಿಪಲ್ ಕ್ರೋಶೆ ಹೋಲ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ನ ಹಾಕ್ಬೇಕು. ಫಸ್ಟ್ ಹೋಲ್ ಗ್ಯಾಪ್ ಟ್ರಿಪಲ್ ಕ್ರೋಶೆ ಹೋಲ್ ಗ್ಯಾಪ್ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶೆ ಆಗುತ್ತೆ. ಈಗ ಮತ್ತೊಂದು ಬೀಡ್ ಇನ್ಸರ್ಟ್ ಮಾಡೋದು. ಸೆಕೆಂಡ್ ಸಿಂಗಲ್ ಕ್ರೋಶೆ ಹೋಲ್ ಏನ್ ಕಾಣಿಸುತ್ತೆ, ಸಾರಿ ಸೆಕೆಂಡ್ ಟ್ರಿಪಲ್ ಕ್ರೋಶೆ ಹೋಲ್ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಸೊ ಮತ್ತೆ ಇನ್ನೊಂದು ಬೀಡ್ ನ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಬೀಡ್ ನ ಇನ್ಸರ್ಟ್ ಮಾಡ್ಕೋಬೇಕು. ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಇದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಸೊ ಥರ್ಡ್ ಬೀಡ್ ನ ಇನ್ಸರ್ಟ್ ಮಾಡಿದೀನಿ. ಈಗ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು.
ಸೊ ಈಗ ಮತ್ತೆ ಇನ್ನೊಂದು ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ. ಈ ರೀತಿಯಾಗಿ ಪ್ರತಿಯೊಂದು ಟ್ರಿಪಲ್ ಕ್ರೋಶೆ ಮೇಲೇನು ಒಂದೊಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಒಟ್ಟು ನಾವು 13 ಟ್ರಿಪಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ಲ, ಹಾಗಾಗಿ 13 ಬೀಡ್ ಹಾಕಿ 13 ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ದಾರನ ಎಳ್ಕೊಳ್ತೀನಿ, ಮತ್ತೆ ಬೀಡ್ಸ್ ನ ತಗೊಂಡು ಒಂದು ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಸೊ ಮತ್ತೆ ಬೀಡ್ ನ ಇನ್ಸರ್ಟ್ ಮಾಡ್ತಾ ಇದೀನಿ. ಸೊ ಇದೇ ರೀತಿಯಾಗಿ ಪೂರ್ತಿ ಆಚೆನ ಬೀಡ್ ಹಾಕಿ ಫಿಲ್ ಮಾಡ್ಕೋಬೇಕು. ಸೊ ನಿಮ್ಗೆ ಬೀಡ್ ಜಾಸ್ತಿ ಬೇಡ ಅಂತಿದ್ರೆ ಒಂದು ಬೀಡ್ ಒಂದು ಸಿಂಗಲ್ ಕ್ರೋಶೆ, ಒಂದು ಬೀಡ್ ಹಾಕೋದು, ಒಂದ್ ಗ್ಯಾಪ್ ನ ಸ್ಕಿಪ್ ಮಾಡಿ ಒಂದ್ ಗ್ಯಾಪ್ಗೆ ಬೀಡ್ ಹಾಕಿ ಸಿಂಗಲ್ ಕ್ರೋಶೆ, ಈ ರೀತಿ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು. ಒಂದನ್ನ ಬೀಡ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು, ಒಂದು ಹಾಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು, ಒಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶೆ, ಒಂದು ಹಾಗೆ ಸಿಂಗಲ್ ಕ್ರೋಶೆ, ಆ ರೀತಿ ಕೂಡ ಮಾಡ್ಕೊಳ್ಬಹುದು. ಅಥವಾ ಪ್ರತಿಯೊಂದು ಹೊರಗು ಒಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೊಳ್ಬಹುದು. ಸೊ ಇದನ್ನ ಒಂಥರ ಬೀಡ್ ಎತ್ಕೊಂಡಿರೋ ತರ ಕಾಣಿಸುತ್ತೆ, ಸೆಂಟ್ರಲ್ಲಿ ಆರ್ಚ್ ಸೆಂಟ್ರಲ್ಲಿ ಬೀಡು, ಅದು ಮೇಲೆ ಇಟ್ಟಿರೋ ತರ ಕಾಣಿಸುತ್ತೆ ಬೀಡ್, ಅದೊಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಸೊ ಈ ರೀತಿ 11 ಬೀಡ್ ಹಾಕಿ ಸಿಂಗಲ್ ಕ್ರೋಶೆಗಳಾದ್ಮೇಲೆ ಇಲ್ಲಿ ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ, 4 ಸಿಂಗಲ್ ಕ್ರೋಶೆ. ಸೊ ಫಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ತೀನಿ. 11 ಬೀಡ್ ಆದ್ಮೇಲೆ ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್, ಮತ್ತೆ ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊಳ್ಳೋದು. ಲಾಕ್ ಮತ್ತೆ ಸಿಂಗಲ್ ಕ್ರೋಶೆ ಎರಡೂ ಕೂಡ ಒಂದೇ. ಸೊ ಮತ್ತೆ ಥರ್ಡ್ ಹೋಲ್ ಮೇಲೆ ಒಂದು ಸಿಂಗಲ್ ಕ್ರೋಶೆ, ಅದಾದ ನಂತರ ಫೋರ್ತ್ ಹೋಲ್ ಮೇಲೆ ಒಂದು ಸಿಂಗಲ್ ಕ್ರೋಶೆ. ಸೊ ಈಗ ಮತ್ತೆ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್ ಹಾಕೊಳ್ತೀನಿ. 4 ಚೈನ್ ಹಾಕಿ ಫಸ್ಟ್ ಸಿಂಗಲ್ ಕ್ರೋಶೆ ಹೋಲ್ ಏನಿದೆ ಅದ್ರ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ನಿಮ್ಗೆ ಇಲ್ಲಿ ಕುಚ್ಚು ಬೇಡ ಅಂತಂದ್ರೆ ಈ 4 ಚೈನ್ ಸ್ಕಿಪ್ ಮಾಡ್ಬೋದು. ಸ್ಕಿಪ್ ಮಾಡಿ ಕಂಟಿನ್ಯೂಸ್ ಆಗಿ 8 ಸಿಂಗಲ್ ಕ್ರೋಶೆ ಕೂಡ ಹಾಕೊಳ್ಬಹುದು. ಇಲ್ಲಿ 4 ಸಿಂಗಲ್ ಕ್ರೋಶೆ ಮೇಲೆ 4 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ತೀನಿ. ಅದಾದ ನಂತರ ಮತ್ತೆ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್, 4 ಚೈನ್ ಇರೋ ಜಾಗದಲ್ಲಿ ಮತ್ತೆ 4 ಚೈನ್ ಹಾಕೋಬೇಕು. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ ಆರ್ಚ್. 1 2 3 4 ಚೈನ್ ಹಾಕೊಂಡೆ. ಬೀಡ್ಗಿಂತ ಮುಂಚೆ ಏನ್ ಲಾಕ್ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ನೀಡಲ್ ಹಾಕಿ ದಾರನ ತರಬೇಕು. ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಈಗ ಬೀಡ್ ಹಿಂದಕ್ಕೆ 4 ಚೈನ್ ಹಾಕೊಳ್ಳೋದು, 5 ಕೂಡ ಹಾಕೊಳ್ಬಹುದು ಆಗ್ಲೇ ಹೇಳಿದಾಗೆ. ಸೊ ನಾನು 4 ಹಾಕೊಳ್ತೀನಿ. 4 ಚೈನ್ ಹಾಕಿ ಈ ಬೀಡ್ ಆದ್ಮೇಲೆ ಬಟ್ಟೆಗೆ ಏನ್ ಲಾಕ್ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ನೀಡಲ್ನ ಹಾಕ್ಬೇಕು. ನೀಡಲ್ ಹಾಕಿ ದಾರನ ತರಬೇಕು. ಆ ಚೈನ್ ಬಂದು ಬೀಡ್ದು ಬ್ಯಾಕ್ ಸೈಡ್ಗೆ ಬರ್ಬೇಕಾಗತ್ತೆ. ನಾವು ಬೀಡ್ದು ಬ್ಯಾಕ್ ಸೈಡ್ಗೆ ಆ ಚೈನ್ಗಳು ಬರ್ಬೇಕು. ಈ ರೀತಿ ಬೀಡ್ ನ ಮುಂದಕ್ಕೆ ತಗೊಂಡು ಲಾಕ್ ನ ಮಾಡ್ಕೊಳ್ತೀನಿ. 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಮತ್ತೆ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್ ಹಾಕೊಳ್ಳೋದು. ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ ಲಾಕ್ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಅದಾದ ನಂತರ ಬಟ್ಟೆನ ತಿರುಗಿಸ್ಕೊಳ್ಬೇಕು. ಡಿಸೈನ್ ಈ ರೀತಿ ತಿರುಗಿಸ್ಕೊಂಡು ಆ 4 ಚೈನ್ ಗ್ಯಾಪ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 4 ಚೈನ್ ಗ್ಯಾಪ್ ಒಂದು ಸಿಂಗಲ್ ಕ್ರೋಶೆ. ಈಗ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ತೀನಿ. ಸೊ ನೋಡಿ, ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಈ 4 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತರಬೇಕು. ತಗೊಂಡ್ ಬಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು, ಮತ್ತು ಥರ್ಡ್ 2 ದಾರನ ಒಂದ್ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶೆ ಆಗುತ್ತೆ. ಸೊ ಈ ರೀತಿಯಾಗಿ ಒಟ್ಟು 11 ಟ್ರಿಪಲ್ ಕ್ರೋಶನ ಇಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಈ ಒಂದು 4 ಚೈನ್ ಗ್ಯಾಪ್ ಅಲ್ಲಿ 11 ಟ್ರಿಪಲ್ ಕ್ರೋಶನ ಫಿಲ್ ಮಾಡ್ಕೋಬೇಕು. ಎಲ್ಲಾ ಕಂಬಗಳು ಕೂಡ ಒಂದೇ ಲೆಂತ್ ಅಲ್ಲಿ ಇರ್ಬೇಕು. ಸೊ ನೋಡಿ, 11 ಟ್ರಿಪಲ್ ಕ್ರೋಶೆಸ್ ಆಗಿದೆ. ಈಗ ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಏನ್ ಕಾಣಿಸುತ್ತೆ, ಸಾರಿ, ಆ 4 ಚೈನ್ ಗ್ಯಾಪ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ ನಂತರ ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್, 4 ಚೈನ್ ಗ್ಯಾಪ್ ಅಲ್ಲಿ ಒಂದ್ಸಲ ಮಾಡ್ಕೊಂಡ್ವಿ ಲಾಕ್. ಅದಾದ ನಂತರ ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಒಂದ್ಸಲ ಲಾಕ್ ಮಾಡ್ಕೋಬೇಕು, ಮತ್ತು ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೆ ಒಂದ್ಸಲ ಲಾಕ್, ಹೋಲ್ ಗ್ಯಾಪ್ ಮೇಲೆ ಲಾಕ್. ಈಗ ಬಟ್ಟೆನ ಸೀದಾ ಇಟ್ಕೊಳ್ಳೋದು. ಸೀದಾ ಇಟ್ಕೊಂಡು
ದಾರನ ಮೇಲಕ್ಕೆ ಎಳ್ಕೊಳ್ಬೇಕು. ದಾರನ ಮೇಲಕ್ಕೆ ಎಳ್ಕೊಂಡು ಈಗ ಸ್ಮಾಲ್ ಸೈಜ್ ಬೀಡ್ನ ಏನ್ ತಗೊಂಡಿದೀವಿ ಬೀಡ್ನ ಇನ್ಸರ್ಟ್ ಮಾಡ್ಕೋಬೇಕು. ಒಂದು ಬೀಡ್ ಇನ್ಸರ್ಟ್ ಮಾಡಿ ಫಸ್ಟ್ ಟ್ರಿಪಲ್ ಕ್ರೋಶಾ ಹೋಲ್ ಗ್ಯಾಪ್ ಕಾಣಿಸುತ್ತೆ. ಸೊ ಬ್ಯಾಕ್ ಸೈಡ್ ಆಗಿರೋದು ನೀಟಾಗಿ ಕಾಣಿಸುತ್ತೆ. ಫಸ್ಟ್ ಹೋಲ್ ಗ್ಯಾಪ್ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀವಿ. ಅದಾದ ನಂತರ ಮತ್ತೊಂದು ಬೀಡ್ ಇನ್ಸರ್ಟ್ ಮಾಡೋದು. ನೆಕ್ಸ್ಟ್ ಟ್ರಿಪಲ್ ಕ್ರೋಶಾ ಹೋಲ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ನೆಕ್ಸ್ಟ್ ಹೋಲ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಲಾಕ್ ನ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ಸ್. ಈ ರೀತಿಯಾಗಿ 11 ಬೀಡ್ನ ಹಾಕಿ 11 ಸಲ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಪ್ರತಿಯೊಂದು ಟ್ರಿಪಲ್ ಕ್ರೋಶೆ ಹೋಲ್ ಮೇಲೂ ಕೂಡ ಒಂದು ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕಾಗತ್ತೆ. ಸೊ ಒಂದು ಹೋಲ್ ಗ್ಯಾಪ್ ನ ಸ್ಕಿಪ್ ಮಾಡೋ ಹೋಗಿಲ್ಲ. ಸೊ 11 ಬೀಡ್ ಹಾಕಿ 11 ಸಲ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 11 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ ನಂತರ ಪೂರ್ತಿ ಫಿನಿಶ್ ಆದ್ಮೇಲೆ ಸೊ ಈಗ ನೆಕ್ಸ್ಟ್ ಫಸ್ಟ್ ಸಿಂಗಲ್ ಕ್ರೋಶೆ ಏನ್ ಕಾಣಿಸುತ್ತೆ ಬಟ್ಟೆಗೆ ಮಾಡ್ಕೊಂಡಿರೋದು ಅದ್ರ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್, ಅದಾದ ನಂತರ ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್. ಈ ರೀತಿಯಾಗಿ 4 ಸಿಂಗಲ್ ಕ್ರೋಶೆ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈ ರೀತಿ 4 ಸಿಂಗಲ್ ಕ್ರೋಶೆ ಆದ್ಮೇಲೆ ಮತ್ತೆ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್ ಹಾಕೊಳ್ಳೋದು. ಮತ್ತೆ ಇದೇ ರೀತಿ ಆರ್ಚ್ ಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ಬರೀ ಥ್ರೆಡ್ ವರ್ಕ್ ಇದೆ, ಬಾರ್ಡರ್ ಅಲ್ಲಿ ಮಾತ್ರ ನಿಮ್ಗೆ ಬೀಡ್ಸ್ ಕಾಣಿಸ್ತಿದೆ. ಡಿಫ್ರೆಂಟ್ ಆಗಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನು. ಸೊ ಬೇಕಿದ್ದಲ್ಲಿ ಕುಚ್ಚಬೇಡ ಅಂತಂದ್ರೆ ಬರೀ ಆರ್ಚ್ ನ ಕೂಡ ಮಾಡ್ಕೊಂಡು ಹೋಗ್ಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಪೂರ್ತಿ ಎಂಡಿಂಗ್ ವರ್ಗು ಮಾಡ್ಕೊಂಡಿದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾನು 137 ದಾರನ ಆರ್ಚ್ ಅಷ್ಟೇ ಲೆಂತ್ಗೆ ಕುಚ್ಚನ್ನ ಕಟ್ಕೊಂಡಿದೀನಿ. ನೋಡ್ತಾ ಇರ್ಬೋದು ಕುಚ್ಚು ಕಟ್ಟದ ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಡಿಸೈನು. ಸೊ ಸಿಂಗಲ್ ಕಲರ್ ಕ್ರೋಶೆ ಡಿಸೈನ್ ಆಗಿರುತ್ತೆ ಇದು. ತುಂಬಾ ನೀಟಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ಡಿಸೈನ್ ನ. ಬಿಗಿನರ್ಸ್ ಕೂಡ ಈ ಡಿಸೈನ್ ನ ಟ್ರೈ ಮಾಡ್ಬೋದು, ಯಾವುದೇ ರೀತಿ ಕನ್ಫ್ಯೂಷನ್ಸ್ ಆಗೋದಿಲ್ಲ. ಸೊ ಇವತ್ತಿನ ಡಿಸೈನ್ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಡಿಸೈನ್ ನೀವು ಕೂಡ ಟ್ರೈ ಮಾಡಿ ಹೇಗೆ ಬರ್ತದೆ ಮರಿದಲ್ಲೇ ಕಮೆಂಟ್ ನಲ್ಲಿ ತಿಳಿಸಿ. ಮತ್ತೆ ಯಾವುದೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ಸ್ ನಲ್ಲಿ ಕೇಳ್ಬೋದು. ಥ್ಯಾಂಕ್ ಯು.